ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಈ ಬಿಬಿಎಂಪಿ ಅವರು ಯಾವ ರೀತಿ ಕಳ್ಳಾಟ ಆಡ್ತಾ ಇದ್ದಾರೆ, ಸರ್ಕಾರದವರು ಯಾವ ರೀತಿ ಕಳ್ಳಾಟ ಆಡ್ತಾ ಇದ್ದಾರೆ ಅನ್ನೋದನ್ನ ಜಗತ್ ಜಾಹೀರ್ ಮಾಡ್ತಾ ಇದೀವಿ, ಬಟ ಬಯಲು ಮಾಡ್ತಾ ಇದೀವಿ. ನಿಮ್ ಮನೆ ಮುಂದೆ ಸ್ಟಿಕ್ಕರ್ ಅಂಟಿಸೋದಕ್ಕೆ ಬಂದಾಗ ನೀವು ಈ ಪ್ರಶ್ನೆ ಮಾಡಬೇಕು. ಯಾರನ್ನ ಕೇಳಿದೆಯಪ್ಪ ನೀನು ಸಮೀಕ್ಷೆ ಮಾಡೋದಕ್ಕೆ ಬಂದಿದೆಯಲ್ಲ, ಈ ಸ್ಟಿಕ್ಕರ್ ಅಂಟಿಸಿದೆಯಲ್ಲ, ಕೇಳ್ದ ನೀನು ನಮ್ಮನ್ನ? ನಮ್ಮ ಮನೆ ಮಾಹಿತಿಯನ್ನ ತಗೊಂಡ ನೀನು? ಅದ್ ಹೆಂಗೆ ನೀವು ಸ್ಟಿಕ್ಕರ್ ಅಂಟಿಸ್ತೀಯಾ? ಮಕ್ಕ ಹೊಡೆದು ಕಳಿಸ್ರಿ ಯಾರು ಬಂದ್ರು. ಏನು ಇನ್ಫಾರ್ಮೇಶನ್ ತಗೊಳ್ಳಿಲ್ಲ ಅಂತ ಯಾಕ್ರಿ ಅವ್ರು ಸ್ಟಿಕ್ಕರ್ ಅಂಟಿಸ್ಬೇಕು? ಯಾರ ಅಧಿಕಾರ ಕೊಟ್ರಿ ಇವ್ರಿಗೆ? ಮೋಸ ಮಾಡ್ತಾ ಇದ್ದಾರೆ ನೀವು. ಈ ಸುದ್ದಿ ಬೇರೆ ಎಲ್ಲೂ ಇಲ್ಲ ವೀಕ್ಷಕರೇ. ನಿಮ್ಮನ್ನ ಜಾಗೃತಿಗೊಳಿಸುವಂತ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಜನ ಪ್ರಶ್ನೆ ಮಾಡ್ಬೇಕು, ಜನ ಎಚ್ಚೆತ್ಕೋಬೇಕು. ಸರ್ಕಾರ ಬಿಬಿಎಂಪಿ ಜನರಿಗೆ ಹಾಡು ಹಗಲ ಯಾವ ರೀತಿ ಪಂಗನಾಮ ಹಾಕ್ತಾ ಇದೆ ಅನ್ನೋದನ್ನ ನಾವು ತೋರಿಸ್ತಾ ಇದ್ದೀವಿ ವಿತ್ ಎವಿಡೆನ್ಸ್. ನಮ್ಮ ಪ್ರತಿನಿಧಿ ಮುತ್ತಪ್ಪ ಅವರನ್ನ ಸಂಪರ್ಕ ಮಾಡ್ತೇನೆ, ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ. ಮುತ್ತಪ್ಪ, ವೆರಿ ಕ್ಲಿಯರ್ ಆಗಿದೆ. ನೀವು ಮನೆ ಮನೆಗೆ ಹೋಗಿ ಇವನ್ನ ಬಿಬಿಎಂಪಿ ಸಿಬ್ಬಂದಿಯನ್ನ ನೀವು ಕೇಳ್ತೀರಿ. ನೀವು ಈ ಹಿಂದಿನ ಮನೆಯ ಸರ್ವೆ ಮಾಡಿದ್ರ, ಆ ಜನರನ್ನ ಪ್ರಶ್ನೆ ಮಾಡಿದ್ರ, ಆ ಮನೆಯಲ್ಲಿ ಇದ್ದವ್ರನ್ನ ಕೇಳಿದ್ರ, ಅದ್ ಹೆಂಗೆ ನೀವು ಅಂಟಿಸ್ಬಿಟ್ರಿ ಅಂತ? ಬಿಬಿಎಂಪಿ ಸಿಬ್ಬಂದಿಗೆ ಉತ್ತರ ಇಲ್ಲ. ಅವ್ರು ಮಾಡ್ತಾ ಇರೋದೇ ಕಳ್ಳಾಟ ರೀ. ಜನನೂ ಬಂದು ಪ್ರಶ್ನೆ ಮಾಡಿದ್ರು ಬಿಬಿಎಂಪಿ ಅವ್ರನ್ನ. ಇಂಥ ಕಳ್ಳಾಟವನ್ನ ಬಿಬಿಎಂಪಿ ಯಾರ ಅಣತಿಯಂತೆ ಆಡ್ತಾ ಇದೆ? ಈ ಬಿಬಿಎಂಪಿ ಮನೆ ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸ್ತಾ ಇದಾರಲ್ಲ, ಇವ್ರ ಹಿಂದೆ ಇದಾರೆ ಅವರು ಮಹಾನುಭಾವರು. ಅವ್ರನ್ನ ಹೇಳ್ಕೊಂಡ್ಬರ್ಬೇಕು. ಅವ್ರು ಯಾರನ್ನ ಮೆಚ್ಚೋದಕ್ಕೆ ಇದನ್ನ ಮಾಡ್ತಾ ಇದ್ದಾರೆ? ನಾಚಿಕೆ ಆಗಲ್ವಾ ಇವ್ರಿಗೆ? ಅದಕ್ಕೆ ನಾನು ಹೇಳ್ತಾ ಇದ್ದೆ, ಯಾವನ ಈ ರೀತಿ ಯಾರ ಪರ್ಮಿಷನ್ ಇಲ್ಲದೆ, ಏನು ಮಾಹಿತಿಯನ್ನ ತಗೊಳ್ಳದೆ ಸ್ಟಿಕ್ಕರ್ ಅನ್ನ ಅಂಟಿಸೋದಕ್ಕೆ ಬರ್ತಾರಲ್ಲ, ಅವ್ರನ್ನ ಮಕ್ಕ ಹೊಡಿರಿ, ಅವ್ರನ್ನ ಪ್ರಶ್ನೆ ಮಾಡ್ರಿ, ಜನ ಜಾಗೃತ ಆಗ್ರಿ ಅಂತ ಹೇಳಿ. ಹೊರಟಿವಿ ಮುತ್ತಪ್ಪ. ಶ್ರೀಪಾದ್, ಇದು ನಿಜಕ್ಕೂ ಕೂಡ ಇಡೀ ಸರ್ಕಾರ ತಲೆತಗ್ಗಿಸುವಂತಹ ವಿಚಾರ. ಯಾಕಂದ್ರೆ ಇಡೀ ಸರ್ಕಾರ ಈ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕೊಡಬೇಕಂತ ಹೇಳಿ ಈಗ ಒಂದು ಮರು ಸಮೀಕ್ಷೆನ ಮಾಡಕ್ ಹೊರಟಿದ್ದು. ಅಂದ್ರೆ ಯಾವ್ಯಾವ ಮನೆಗಳಲ್ಲಿ ಸಮೀಕ್ಷೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಈ ರೀತಿಯಾದಂತಹ ಸ್ಟಿಕ್ಕರ್ಗಳನ್ನ ಅಂಟಿಸುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಅಂದ್ರೆ ಈ ಮನೆಯಲ್ಲಿರುವಂತಹ ಪರಿಶಿಷ್ಟ ಜಾತಿಯವರು ಇದಾರಾ ಇಲ್ವೋ ಅನ್ನೋದ್ರ ಬಗ್ಗೆ ಸಂಪೂರ್ಣಗೊಳಿಸಲಾಗಿದೆ ಅಂತ ಹೇಳಿ ಮಲ್ಲೇಶ್ವರಮಲ್ಲಿರುವಂತಹ ಏರಿಯಾ ಇದು. ಪ್ರತಿ ಮನೆ ಮುಂಭಾಗದಲ್ಲೂ ಕೂಡ ಇದೇ ರೀತಿಯಾದಂತಹ ಸ್ಟಿಕ್ಕರ್ಗಳನ್ನು ಕೂಡ ಅಂಟಿಸುವ ಮೂಲಕ ಈ ಸಮೀಕ್ಷೆಯನ್ನು ಕೂಡ ಮಾಡಿದ್ದಾರೆ. ಈಗ ಇಲ್ಲೊಂದು ಮನೆ ಇದೆ, ಈ ಮನೆ ಮುಂದೆ ಭಾಗದಲ್ಲೂ ಕೂಡ ಇದೇ ರೀತಿಯಾದಂತಹ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಪರಿಶಿಷ್ಟ ಜಾತಿಯ ಸಮಗ್ರ ಸಮೀಕ್ಷೆಯನ್ನು ನಾವು ಮಾಡಿದೀವಿ ಅಂತ ಹೇಳಿ. ಆದ್ರೆ ನಿವಾಸಿಯವರಿಗೆ ನಾನು ಮಾತಾಡ್ತೀನಿ, ಅವ್ರು ಏನ್ ಹೇಳ್ತಾರೆ ಕೇಳಮ್. ಮೇಡಮ್, ಈ ನಿಮ್ಮ ಮನೆ ಮುಂದೆ ಒಂದು ಸ್ಟಿಕ್ಕರ್ ಅಂಟಿಸಿದ್ದಾರೆ, ಏನಂತ ಕ್ವಶನ್ ಕೇಳಿದ್ರು ನಿಮ್ಗೆ? ನಮ್ಗೆ ಎಷ್ಟು ಜನ ಇದ್ದೀರಾ ಅಂತ ಕೇಳಿದ್ರು. ಆಮೇಲೆ 3 ಜನ ಇದ್ದೀವಿ ಅಂತ ಹೇಳಿದ್ರು. ಯಾವ ಜಾತಿ ಅಂತ ಕೇಳಿದ್ರು. ಅಷ್ಟೇ. ನಾವ್ ಹೇಳಿದ್ವಿ ಎಸ್ಸಿನ ಅದು ಎಲ್ಲ ಕೇಳಿದ್ರು. ಇಲ್ಲ ಇಲ್ಲ ಅಂದ್ರೆ 3 ಜನ ಇದ್ದೀರಾ ಅಂತ ಕೇಳಿದ್ರು, ಅದನ್ನ ಬರ್ಕೊಂಡ್ರು. ಯಾವ ಜಾತಿ ಅಂತ ಕೇಳಿದ್ರು, ಅದನ್ನ ಬರ್ಕೊಂಡೋದ್ರು. ತಿರ್ಗಾ ವಾಪಸ್ ಬರ್ತೀವಿ ಅಂತ ಹೇಳಿದ್ರು. ಈಗ ಒಂದು ಲಾಸ್ಟ್ ವೀಕ್ ಅಂಟಿಸ್ಬಿಟ್ಟು ಹೋದ್ರು. ಬೇರೆ ಏನು ಮಾತಾಡಿಲ್ಲ, ಅವ್ರೇನು ಮಾತಾಡಿಲ್ಲ, ಅಂಟಿಸ್ಬಿಟ್ಟು ಹೋದ್ರು ಅಷ್ಟೇ. ಇನ್ನೇನು ಕೇಳಲಿಲ್ಲ. ಸೊ ಇದು ಒಂದು ಮನೆ. ಅಂದ್ರೆ ಈ ಏರಿಯಾದಲ್ಲಿ ನಾನು ಮಾತಾಡಿಸಿದ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನ ಮುಜುಗರ ಪಡ್ತಿದ್ದಾರೆ. ಇದೇ ರೀತಿಯಾಗಿ ಪ್ರತಿಯೊಂದು ಮನೆಗೂ ಕೂಡ ಹೀಗೆ ಸ್ಟಿಕ್ಕರ್ಗಳನ್ನ ಅಂಟಿಸುವ ಮೂಲಕನೇ ಈ ಒಂದು ಏನು ಸಮೀಕ್ಷೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಮನೆಗಳಂತೂ ಬೆಲ್ಲೆ ಮಾಡಿಲ್ಲ ಅವರು. ಈ ಯಾವ ಏರಿಯಾದಲ್ಲಿ ನಾವು ನೋಡ್ತಾ ತೋರಿಸ್ತಿದ್ನಲ್ಲ, ಈಗ ಮಲ್ಲೇಶ್ವರಂ ಈ ಭಾಗದಲ್ಲಿ ಇದೆಯಲ್ಲ, ಆ ಮಲ್ಲೇಶ್ವರಂದಲ್ಲಿರುವಂತಹ ಪ್ರತಿಯೊಂದು ಮನೆಗೂ ಕೂಡ ಹೋಗ್ಬಿಟ್ಟು ಯಾವ ನೀವು ಜಾತಿಯವರು ಅಂತ ಕೇಳಿಲ್ಲ. ಯಾಕಂದ್ರೆ ಅವರು ಮನೆಯ ಹೊರಗಡೆ ಇದ್ರು ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಮಾತಾಡಿಸಿ ಯಾವ ಜಾತಿಯವರು ನೀವು ಅಂತ ಹೇಳೆಲ್ಲ ಕೇಳಿದ್ದಾರೆ. ಆದ್ರೆ ಯಾರು ಮನೆಯ ಒಳಗಡೆ ಇದ್ದಾರೋ ಅವರನ್ನ ಬೆಲ್ ಮಾಡಿ ಕರೆದು ಕೇಳುವಂತಹ ಕೆಲಸ ಕೂಡ ಮಾಡಲೇ ಇಲ್ಲ. ಇಂತಹ ಒಂದು ಸಮೀಕ್ಷೆಯನ್ನ ಈಗ ಸರ್ಕಾರಕ್ಕೆ ಕೊಡೋದಕ್ಕೆ ಈಗ ಮುಂದಾಗಿದ್ದಾರೆ. ಈ ಒಂದು ಸಮೀಕ್ಷೆ ಸಂಬಂಧಪಟ್ಟಂತೆ ನಾವು ಕೂಡ ರಿಯಾಲಿಟಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಜನರ ಮುಂದೆನೆ ಇವರು ಸಿಕ್ಕಾಕೊಂತಾರೆ. ಜನ ಬಂದು ಅವರ ಪ್ರಶ್ನೆ ಮಾಡಿದಾಗ ನಾವು ಸಮೀಕ್ಷೆನ ಮಾಡ್ತಾ ಇದೀವಿ ಅಂತ ಹೇಳಿ ಖಾಲಿ ಕೈಲಿ, ಏನು ಕೈಯಲ್ಲಿ ಏನು ಇರಲಿಲ್ಲ, ಸುಮ್ಮನೆ ಹೋಗ್ಬಿಟ್ಟು ಸಮೀಕ್ಷೆ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸ್ಟಿಕ್ಕರ್ ಅಂಟಿಸುವಂತಹ ಕೆಲಸ ಮಾಡಿದ್ರೆ ಹೊರತು ಯಾವುದೇ ರೀತಿಯಾದಂತಹ ಏನು ನಿಖರವಾದಂತಹ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಸಮೀಕ್ಷೆನ ಮಾಡಲಿಲ್ಲ. ಇನ್ನು ಕೂಡ ಸಾಕಷ್ಟು ಜನ ಈಗ ಬರ್ತಾ ಇದ್ದಾರೆ ಈ ಒಂದು ಸ್ಥಳಕ್ಕೆ ಬಂದು ತಮ್ಮ ಮನೆ ಮುಂಭಾಗದಲ್ಲಿ ಯಾವ ರೀತಿಯಾಗಿ ಸ್ಟಿಕ್ಕರ್ಗಳನ್ನ ಅಂಟಿಸಿದ್ರು ಅನ್ನೋದ್ರ ಬಗ್ಗೆ ಈ ಇನ್ನೇನು ಕೆಲವೇ ಹೊತ್ತಲ್ಲಿ ಇಲ್ಲಿರುವಂತಹ ಸ್ಥಳೀಯರು ಮಾಹಿತಿ ಕೊಳ್ಳಿದ್ದಾರೆ. ಶ್ರೀಪಾದ್, ನೀವು ಮುಂದಿನ ಭಾಗದಲ್ಲಿ ಇನ್ನೂ ಅಷ್ಟು ಜನರನ್ನು ಮಾತಾಡಿಸಬೇಕು ಮುತ್ತಪ್ಪ. ಈಗ ಈ 100ರಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ನ್ಯೂಸ್ ನ ಆರಂಭದಲ್ಲೂ ಹೇಳ್ತಾ ಇದ್ದೆ, ನೀವು 100%ದಲ್ಲಿ 99%ರಷ್ಟು ಜನರನ್ನ ಇವ್ರು ಮಾತಾಡಿಸಿಲ್ಲ. ಎಲ್ಲೋ ಒಂದ್ ಮೂಲೆಯಲ್ಲಿ ಯಾರನ್ನೋ ಒಬ್ಬರನ್ನ ಮಾತಾಡಿಸಿರ್ಬಹುದು. ನಾವು 100ಕ್ಕೆ 20 ಮನೆನ ಪರೀಕ್ಷೆ ಮಾಡೋಣ, ಬೇಕಿದ್ರೆ 20ರಲ್ಲಿ 19 ಮನೆಗಳನ್ನ ಇವ್ರು ಕೇಳಿರಲ್ಲ. ನಮ್ಮ ಕ್ಯಾಮೆರಾದಲ್ಲೇ ಸಿಕ್ಕಾಕೊಂಡಿದಾರಲ್ಲ ಇವರು. ಇದಕ್ಕಿಂತ ಏನ್ ಬೇಕು? ಜನರನ್ನ ಕೇಳಿಲ್ಲ, ಅದರಲ್ಲೇನು ಇದರಲ್ಲಿ ನಮ್ಮ ಮಾತಿಗೆ ನಾವು ಬದ್ಧರಾಗಿದ್ದೀವ್ರಿ. ಜನರನ್ನ ಇವ್ರು ಕೇಳೇ ಇಲ್ಲ. ಯಾರನ್ನೋ ಒಬ್ಬರನ್ನ ಕೇಳಿದ್ರೆ ಏನಕ್ಕೆ ಬರೋದು?
ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಈ ಬಿಬಿಎಂಪಿ ಅವರು ಯಾವ ರೀತಿ ಕಳ್ಳಾಟ ಆಡ್ತಾ ಇದ್ದಾರೆ, ಸರ್ಕಾರದವರು ಯಾವ ರೀತಿ ಕಳ್ಳಾಟ ಆಡ್ತಾ ಇದ್ದಾರೆ ಅನ್ನೋದನ್ನ ಜಗತ್ ಜಾಹೀರ್ ಮಾಡ್ತಾ ಇದೀವಿ, ಬಟ ಬಯಲು ಮಾಡ್ತಾ ಇದೀವಿ. ನಿಮ್ ಮನೆ ಮುಂದೆ ಸ್ಟಿಕ್ಕರ್ ಅಂಟಿಸೋದಕ್ಕೆ ಬಂದಾಗ ನೀವು ಈ ಪ್ರಶ್ನೆ ಮಾಡಬೇಕು. ಯಾರನ್ನ ಕೇಳಿದೆಯಪ್ಪ ನೀನು ಸಮೀಕ್ಷೆ ಮಾಡೋದಕ್ಕೆ ಬಂದಿದೆಯಲ್ಲ, ಈ ಸ್ಟಿಕ್ಕರ್ ಅಂಟಿಸಿದೆಯಲ್ಲ, ಕೇಳ್ದ ನೀನು ನಮ್ಮನ್ನ? ನಮ್ಮ ಮನೆ ಮಾಹಿತಿಯನ್ನ ತಗೊಂಡ ನೀನು? ಅದ್ ಹೆಂಗೆ ನೀವು ಸ್ಟಿಕ್ಕರ್ ಅಂಟಿಸ್ತೀಯಾ? ಮಕ್ಕ ಹೊಡೆದು ಕಳಿಸ್ರಿ ಯಾರು ಬಂದ್ರು. ಏನು ಇನ್ಫಾರ್ಮೇಶನ್ ತಗೊಳ್ಳಿಲ್ಲ ಅಂತ ಯಾಕ್ರಿ ಅವ್ರು ಸ್ಟಿಕ್ಕರ್ ಅಂಟಿಸ್ಬೇಕು? ಯಾರ ಅಧಿಕಾರ ಕೊಟ್ರಿ ಇವ್ರಿಗೆ? ಮೋಸ ಮಾಡ್ತಾ ಇದ್ದಾರೆ ನೀವು. ಈ ಸುದ್ದಿ ಬೇರೆ ಎಲ್ಲೂ ಇಲ್ಲ ವೀಕ್ಷಕರೇ. ನಿಮ್ಮನ್ನ ಜಾಗೃತಿಗೊಳಿಸುವಂತ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಜನ ಪ್ರಶ್ನೆ ಮಾಡ್ಬೇಕು, ಜನ ಎಚ್ಚೆತ್ಕೋಬೇಕು. ಸರ್ಕಾರ ಬಿಬಿಎಂಪಿ ಜನರಿಗೆ ಹಾಡು ಹಗಲ ಯಾವ ರೀತಿ ಪಂಗನಾಮ ಹಾಕ್ತಾ ಇದೆ ಅನ್ನೋದನ್ನ ನಾವು ತೋರಿಸ್ತಾ ಇದ್ದೀವಿ ವಿತ್ ಎವಿಡೆನ್ಸ್. ನಮ್ಮ ಪ್ರತಿನಿಧಿ ಮುತ್ತಪ್ಪ ಅವರನ್ನ ಸಂಪರ್ಕ ಮಾಡ್ತೇನೆ, ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ. ಮುತ್ತಪ್ಪ, ವೆರಿ ಕ್ಲಿಯರ್ ಆಗಿದೆ. ನೀವು ಮನೆ ಮನೆಗೆ ಹೋಗಿ ಇವನ್ನ ಬಿಬಿಎಂಪಿ ಸಿಬ್ಬಂದಿಯನ್ನ ನೀವು ಕೇಳ್ತೀರಿ. ನೀವು ಈ ಹಿಂದಿನ ಮನೆಯ ಸರ್ವೆ ಮಾಡಿದ್ರ, ಆ ಜನರನ್ನ ಪ್ರಶ್ನೆ ಮಾಡಿದ್ರ, ಆ ಮನೆಯಲ್ಲಿ ಇದ್ದವ್ರನ್ನ ಕೇಳಿದ್ರ, ಅದ್ ಹೆಂಗೆ ನೀವು ಅಂಟಿಸ್ಬಿಟ್ರಿ ಅಂತ? ಬಿಬಿಎಂಪಿ ಸಿಬ್ಬಂದಿಗೆ ಉತ್ತರ ಇಲ್ಲ. ಅವ್ರು ಮಾಡ್ತಾ ಇರೋದೇ ಕಳ್ಳಾಟ ರೀ. ಜನನೂ ಬಂದು ಪ್ರಶ್ನೆ ಮಾಡಿದ್ರು ಬಿಬಿಎಂಪಿ ಅವ್ರನ್ನ. ಇಂಥ ಕಳ್ಳಾಟವನ್ನ ಬಿಬಿಎಂಪಿ ಯಾರ ಅಣತಿಯಂತೆ ಆಡ್ತಾ ಇದೆ? ಈ ಬಿಬಿಎಂಪಿ ಮನೆ ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸ್ತಾ ಇದಾರಲ್ಲ, ಇವ್ರ ಹಿಂದೆ ಇದಾರೆ ಅವರು ಮಹಾನುಭಾವರು. ಅವ್ರನ್ನ ಹೇಳ್ಕೊಂಡ್ಬರ್ಬೇಕು. ಅವ್ರು ಯಾರನ್ನ ಮೆಚ್ಚೋದಕ್ಕೆ ಇದನ್ನ ಮಾಡ್ತಾ ಇದ್ದಾರೆ? ನಾಚಿಕೆ ಆಗಲ್ವಾ ಇವ್ರಿಗೆ? ಅದಕ್ಕೆ ನಾನು ಹೇಳ್ತಾ ಇದ್ದೆ, ಯಾವನ ಈ ರೀತಿ ಯಾರ ಪರ್ಮಿಷನ್ ಇಲ್ಲದೆ, ಏನು ಮಾಹಿತಿಯನ್ನ ತಗೊಳ್ಳದೆ ಸ್ಟಿಕ್ಕರ್ ಅನ್ನ ಅಂಟಿಸೋದಕ್ಕೆ ಬರ್ತಾರಲ್ಲ, ಅವ್ರನ್ನ ಮಕ್ಕ ಹೊಡಿರಿ, ಅವ್ರನ್ನ ಪ್ರಶ್ನೆ ಮಾಡ್ರಿ, ಜನ ಜಾಗೃತ ಆಗ್ರಿ ಅಂತ ಹೇಳಿ. ಓ ಟಿ ಯು ಮುತ್ತಪ್ಪ. ಶ್ರೀಪಾದ್, ಇದು ನಿಜಕ್ಕೂ ಕೂಡ ಇಡೀ ಸರ್ಕಾರ ತಲೆತಗ್ಗಿಸುವಂತಹ ವಿಚಾರ. ಯಾಕಂದ್ರೆ ಇಡೀ ಸರ್ಕಾರ ಈ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕೊಡಬೇಕಂತ ಹೇಳಿ ಈಗ ಒಂದು ಮರು ಸಮೀಕ್ಷೆನ ಮಾಡಕ್ ಹೊರಟಿದ್ದು. ಅಂದ್ರೆ ಯಾವ್ಯಾವ ಮನೆಗಳಲ್ಲಿ ಸಮೀಕ್ಷೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಈ ರೀತಿಯಾದಂತಹ ಸ್ಟಿಕ್ಕರ್ಗಳನ್ನ ಅಂಟಿಸುವಂತಹ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಅಂದ್ರೆ ಈ ಮನೆಯಲ್ಲಿರುವಂತಹ ಪರಿಶಿಷ್ಟ ಜಾತಿಯವರು ಇದಾರಾ ಇಲ್ವೋ ಅನ್ನೋದ್ರ ಬಗ್ಗೆ ಸಂಪೂರ್ಣಗೊಳಿಸಲಾಗಿದೆ ಅಂತ ಹೇಳಿ ಮಲ್ಲೇಶ್ವರಮಲ್ಲಿರುವಂತಹ ಏರಿಯಾ ಇದು. ಪ್ರತಿ ಮನೆ ಮುಂಭಾಗದಲ್ಲೂ ಕೂಡ ಇದೇ ರೀತಿಯಾದಂತಹ ಸ್ಟಿಕ್ಕರ್ಗಳನ್ನು ಕೂಡ ಅಂಟಿಸುವ ಮೂಲಕ ಈ ಸಮೀಕ್ಷೆಯನ್ನು ಕೂಡ ಮಾಡಿದ್ದಾರೆ. ಈಗ ಇಲ್ಲೊಂದು ಮನೆ ಇದೆ, ಈ ಮನೆ ಮುಂದೆ ಭಾಗದಲ್ಲೂ ಕೂಡ ಇದೇ ರೀತಿಯಾದಂತಹ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಪರಿಶಿಷ್ಟ ಜಾತಿಯ ಸಮಗ್ರ ಸಮೀಕ್ಷೆಯನ್ನು ನಾವು ಮಾಡಿದೀವಿ ಅಂತ ಹೇಳಿ. ಆದ್ರೆ ನಿವಾಸಿಯವರಿಗೆ ನಾನು ಮಾತಾಡ್ತೀನಿ, ಅವ್ರು ಏನ್ ಹೇಳ್ತಾರೆ ಕೇಳಮ್. ಮೇಡಮ್, ಈ ನಿಮ್ಮ ಮನೆ ಮುಂದೆ ಒಂದು ಸ್ಟಿಕ್ಕರ್ ಅಂಟಿಸಿದ್ದಾರೆ, ಏನಂತ ಕ್ವಶನ್ ಕೇಳಿದ್ರು ನಿಮ್ಗೆ? ನಮ್ಗೆ ಎಷ್ಟು ಜನ ಇದ್ದೀರಾ ಅಂತ ಕೇಳಿದ್ರು. ಆಮೇಲೆ 3 ಜನ ಇದ್ದೀವಿ ಅಂತ ಹೇಳಿದ್ರು. ಯಾವ ಜಾತಿ ಅಂತ ಕೇಳಿದ್ರು. ಅಷ್ಟೇ. ನಾವ್ ಹೇಳಿದ್ವಿ ಎಸ್ಸಿನ ಅದು ಎಲ್ಲ ಕೇಳಿದ್ರು. ಇಲ್ಲ ಇಲ್ಲ. ಅಂದ್ರೆ 3 ಜನ ಇದ್ದೀರಾ ಅಂತ ಕೇಳಿದ್ರು, ಅದನ್ನ ಬರ್ಕೊಂಡ್ರು. ಯಾವ ಜಾತಿ ಅಂತ ಕೇಳಿದ್ರು, ಅದನ್ನ ಬರ್ಕೊಂಡೋದ್ರು. ತಿರ್ಗಾ ವಾಪಸ್ ಬರ್ತೀವಿ ಅಂತ ಹೇಳಿದ್ರು. ಈಗ ಒಂದು ಲಾಸ್ಟ್ ವೀಕ್ ಅಂಟಿಸ್ಬಿಟ್ಟು ಹೋದ್ರು. ಬೇರೆ ಏನು ಮಾತಾಡಿಲ್ಲ, ಅವ್ರೇನು ಮಾತಾಡಿಲ್ಲ, ಅಂಟಿಸ್ಬಿಟ್ಟು ಹೋದ್ರು ಅಷ್ಟೇ. ಇನ್ನೇನು ಕೇಳಲಿಲ್ಲ. ಸೊ ಇದು ಒಂದು ಮನೆ. ಅಂದ್ರೆ ಈ ಏರಿಯಾದಲ್ಲಿ ನಾನು ಮಾತಾಡಿಸಿದ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನ ಮುಜುಗರ ಪಡ್ತಿದ್ದಾರೆ. ಇದೇ ರೀತಿಯಾಗಿ ಪ್ರತಿಯೊಂದು ಮನೆಗೂ ಕೂಡ ಹೀಗೆ ಸ್ಟಿಕ್ಕರ್ಗಳನ್ನ ಅಂಟಿಸುವ ಮೂಲಕನೇ ಈ ಒಂದು ಏನು ಸಮೀಕ್ಷೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಮನೆಗಳಂತೂ ಬೆಲ್ಲೆ ಮಾಡಿಲ್ಲ ಅವರು. ಈ ಯಾವ ಏರಿಯಾದಲ್ಲಿ ನಾನು ನೋಡ್ತಾ ತೋರಿಸ್ತಿದ್ನಲ್ಲ, ಈಗ ಮಲ್ಲೇಶ್ವರಂ ಈ ಭಾಗದಲ್ಲಿ ಇದೆಯಲ್ಲ, ಆ ಮಲ್ಲೇಶ್ವರಂದಲ್ಲಿರುವಂತಹ ಪ್ರತಿಯೊಂದು ಮನೆಗೂ ಕೂಡ ಹೋಗ್ಬಿಟ್ಟು ಯಾವ ನೀವು ಜಾತಿಯವರು ಅಂತ ಕೇಳಿಲ್ಲ. ಯಾಕಂದ್ರೆ ಅವರು ಮನೆಯ ಹೊರಗಡೆ ಇದ್ರು ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಮಾತಾಡಿಸಿ ಯಾವ ಜಾತಿಯವರು ನೀವು ಅಂತ ಹೇಳೆಲ್ಲ ಕೇಳಿದ್ದಾರೆ. ಆದ್ರೆ ಯಾರು ಮನೆಯ ಒಳಗಡೆ ಇದ್ದಾರೋ ಅವರನ್ನ ಬೆಲ್ ಮಾಡಿ ಕರೆದು ಕೇಳುವಂತಹ ಕೆಲಸ ಕೂಡ ಮಾಡಲೇ ಇಲ್ಲ. ಇಂತಹ ಒಂದು ಸಮೀಕ್ಷೆಯನ್ನ ಈಗ ಸರ್ಕಾರಕ್ಕೆ ಕೊಡೋದಕ್ಕೆ ಈಗ ಮುಂದಾಗಿದ್ದಾರೆ. ಈ ಒಂದು ಸಮೀಕ್ಷೆ ಸಂಬಂಧಪಟ್ಟಂತೆ ನಾವು ಕೂಡ ರಿಯಾಲಿಟಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಜನರ ಮುಂದೆನೆ ಇವರು ಸಿಕ್ಕಾಕೊಂತಾರೆ. ಜನ ಬಂದು ಅವರ ಪ್ರಶ್ನೆ ಮಾಡಿದಾಗ ನಾವು ಸಮೀಕ್ಷೆನ ಮಾಡ್ತಾ ಇದೀವಿ ಅಂತ ಹೇಳಿ ಖಾಲಿ ಕೈಲಿ, ಏನು ಕೈಯಲ್ಲಿ ಏನು ಇರಲಿಲ್ಲ, ಸುಮ್ಮನೆ ಹೋಗ್ಬಿಟ್ಟು ಸಮೀಕ್ಷೆ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸ್ಟಿಕ್ಕರ್ ಅಂಟಿಸುವಂತಹ ಕೆಲಸ ಮಾಡಿದ್ರೆ ಹೊರತು ಯಾವುದೇ ರೀತಿಯಾದಂತಹ ಏನು ನಿಖರವಾದಂತಹ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಸಮೀಕ್ಷೆನ ಮಾಡಲಿಲ್ಲ. ಇನ್ನು ಕೂಡ ಸಾಕಷ್ಟು ಜನ ಈಗ ಬರ್ತಾ ಇದ್ದಾರೆ ಈ ಒಂದು ಸ್ಥಳಕ್ಕೆ ಬಂದು ತಮ್ಮ ಮನೆ ಮುಂಭಾಗದಲ್ಲಿ ಯಾವ ರೀತಿಯಾಗಿ ಸ್ಟಿಕ್ಕರ್ಗಳನ್ನ ಅಂಟಿಸಿದ್ರು ಅನ್ನೋದ್ರ ಬಗ್ಗೆ ಈ ಇನ್ನೇನು ಕೆಲವೇ ಹೊತ್ತಲ್ಲಿ ಇಲ್ಲಿರುವಂತಹ ಸ್ಥಳೀಯರು ಮಾಹಿತಿ ಕೊಳ್ಳಿದ್ದಾರೆ. ಶ್ರೀಪಾದ್, ನೀವು ಮುಂದಿನ ಭಾಗದಲ್ಲಿ ಇನ್ನೂ ಅಷ್ಟು ಜನರನ್ನು ಮಾತಾಡಿಸಬೇಕು ಮುತ್ತಪ್ಪ. ಈಗ ಈ 100ರಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ನ್ಯೂಸ್ ನ ಆರಂಭದಲ್ಲೂ ಹೇಳ್ತಾ ಇದ್ದೆ, ನೀವು 100%ದಲ್ಲಿ 99%ರಷ್ಟು ಜನರನ್ನ ಇವ್ರು ಮಾತಾಡಿಸಿಲ್ಲ. ಎಲ್ಲೋ ಒಂದ್ ಮೂಲೆಯಲ್ಲಿ ಯಾರನ್ನೋ ಒಬ್ಬರನ್ನ ಮಾತಾಡಿಸಿರ್ಬಹುದು. ನಾವು 100ಕ್ಕೆ 20 ಮನೆನ ಪರೀಕ್ಷೆ ಮಾಡೋಣ, ಬೇಕಿದ್ರೆ 20ರಲ್ಲಿ 19 ಮನೆಗಳನ್ನ ಇವ್ರು ಕೇಳಿರಲ್ಲ. ನಮ್ಮ ಕ್ಯಾಮೆರಾದಲ್ಲೇ ಸಿಕ್ಕಾಕೊಂಡಿದಾರಲ್ಲ ಇವರು. ಇದಕ್ಕಿಂತ ಏನ್ ಬೇಕು? ಜನರನ್ನ ಕೇಳಿಲ್ಲ, ಅದರಲ್ಲೇನು ಇದರಲ್ಲಿ ನಮ್ಮ ಮಾತಿಗೆ ನಾವು ಬದ್ಧರಾಗಿದ್ದೀವ್ರಿ. ಜನರನ್ನ ಇವ್ರು ಕೇಳೇ ಇಲ್ಲ. ಯಾರನ್ನೋ ಒಬ್ಬರನ್ನ ಕೇಳಿದ್ರೆ ಏನಕ್ಕೆ ಬರೋದು?